ಕೃಷ್ಣನ ಸ್ನೇಹಿತ ಕುಚೇಲ ತೀರಾ ಬಡವ, ತುತ್ತು ಕೂಳಿಗೂ ಪರದಾಡುತ್ತಿದ್ದ. ಕುಚೇಲ ಮತ್ತು ಕೃಷ್ಣ ಸಾಂದೀಪನಿ ಆಶ್ರಮದಲ್ಲಿ ಒಟ್ಟಿಗೆ ಓದುತ್ತಿದ್ದರು. ಆಶ್ರಮದ ದಿನಗಳು ಕಳೆದ ನಂತರ ಕೃಷ್ಣ ಮತ್ತು ಸುಧಾಮರು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದರು. ಇದಾದ ನಂತರ ಕೃಷ್ಣ ಮತ್ತು ಸುಧಾಮರ ಮಧ್ಯ ಅಷ್ಟಾದ ಒಡನಾಟ ಇರಲಿಲ್ಲ. ಕೃಷ್ಣನ ಬ್ರಾಹ್ಮಣ ಸ್ನೇಹಿತನಾದಂತಹ ಕುಚೇಲನು ಗೃಹಸ್ಥನಾಗಿದ್ದರೂ ಅವನು ನೆಮ್ಮದಿಯ ಜೀವನಕ್ಕಾಗಿ ಐಶ್ವರ್ಯವನ್ನು ಸಂಗ್ರಹಿಸುವುದರಲ್ಲಿ ನಿರತನಾಗಿರಲಿಲ್ಲ. ತನ್ನ ಅದೃಷ್ಟಕ್ಕೆ ಅನುಗುಣವಾಗಿ ಬಂದ ಆದಾಯದಿಂದಲೇ ತೃಪ್ತನಾಗಿದ್ದನು. ಇದು ಪರಿಪೂರ್ಣ ಜ್ಞಾನದ ಗುರುತು. ಮನುಷ್ಯನು ಅದೃಷ್ಟದಲ್ಲಿರುವ ಸುಖಕ್ಕಿಂತ ಹೆಚ್ಚಿನ ಸುಖವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಕುಚೇಲನಿಗೆ ತಿಳಿದಿತ್ತು. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಒಂದಿಷ್ಟು ಯಾತನೆಯನ್ನು ಪಡಬೇಕಾಗುತ್ತದೆ ಮತ್ತು ಒಂದಿಷ್ಟು ಸುಖವನ್ನು ಅನುಭವಿಸುತ್ತಾನೆ. ಪ್ರತಿಯೊಬ್ಬ ಜೀವಿಗೂ ಎಷ್ಟು ಸುಖ ಮತ್ತು ಎಷ್ಟು ದುಃಖ ದಕ್ಕಬೇಕೆಂದು ಮೊದಲೇ ನಿರ್ಧಾರವಾಗಿರುತ್ತದೆ. ಪ್ರಾಪಂಚಿಕ ಜೀವನದ ವಿಧಾನದಲ್ಲಿ ಯಾರೂ ಸುಖವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಿಲ್ಲ, ಕಡಿಮೆ ಮಾಡಿಕೊಳ್ಳುವಂತಿಲ್ಲ. ಆದುದರಿಂದ ಕುಚೇಲನು ಇನ್ನೂ ಹೆಚ್ಚಿನ ಪ್ರಾಪಂಚಿಕ ಸುಖಕ್ಕಾಗಿ ಪ್ರಯತ್ನ ಪಡಲಿಲ್ಲ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ತನ್ನ ಕಾಲವನ್ನು ವಿನಿಯೋಗಿಸಿದನು. ಹೊರನೋಟಕ್ಕೆ ಅವನು ಬಹುಬಡವನಾಗಿ ಕಾಣುತ್ತಿದ್ದನು, ಏಕೆಂದರೆ ಅವನು ಬಹುಬೆಲೆ ಬಾಳುವ ಉಡುಪನ್ನು ಧರಿಸುತ್ತಿರಲಿಲ್ಲ. ಅವನ ಹೆಂಡತಿಗೂ ಬೆಲೆ ಬಾಳುವ ಉಡುಪುಗಳಿರಲಿಲ್ಲ. ಅವರ ಪ್ರಾಪಂಚಿಕ ಸ್ಥಿತಿಯು ಶ್ರೀಮಂತವಾಗಿ ಇಲ್ಲದಿದ್ದುದರಿಂದ ಅವರು ಸಾಕಷ್ಟು ಆಹಾರವನ್ನು ಸೇವಿಸುತ್ತಿರಲಿಲ್ಲ. ಇದರಿಂದ ಅವನೂ ಅವನ ಹೆಂಡತಿಯು ಬಹು ಕೃಶರಾಗಿ ಕಾಣಿಸುತ್ತಿದ್ದರು. ಹೆಂಡತಿಯು ತನ್ನ ವೈಯಕ್ತಿಕ ನೆಮ್ಮದಿಯನ್ನು ಬಯಸುತ್ತಿರಲಿಲ್ಲ, ಆದರೆ ಅಷ್ಟು ಧರ್ಮಿಷ್ಠ ಬ್ರಾಹ್ಮಣನಾದ ತನ್ನ ಗಂಡನಿಗಾಗಿ ಚಿಂತಿಸುತ್ತಿದ್ದಳು. ತನ್ನ ಅನಾರೋಗ್ಯದಿಂದ ಅವಳು ಕಂಪಿಸುತ್ತಿದ್ದಳು. ಗಂಡನಿಗೆ ಅಪ್ಪಣೆ ಮಾಡುವ ಇಷ್ಟವಿಲ್ಲದಿದ್ದರೂ ಅವಳು ಹೀಗೆ ಹೇಳಿದಳು: ಪ್ರಿಯ ಪ್ರಭುವೆ, ಸಿರಿದೇವಿಯ ಪತಿಯಾದ ಶ್ರೀಕೃಷ್ಣನು ನಿಮ್ಮ ಆತ್ಮೀಯ ಸ್ನೇಹಿತ ಎಂದು ನನಗೆ ಗೊತ್ತು. ನೀವು ಕೃಷ್ಣನ ಭಕ್ತರೂ ಹೌದು. ತನ್ನ ಭಕ್ತರಿಗೆ ಸಹಾಯ ಮಾಡಲು ಅವನು ಸದಾ ಸಿದ್ಧನಾಗಿರುತ್ತಾನೆ. ನೀವು ಪ್ರಭುವಿಗೆ ಭಕ್ತಿಪೂರ್ವಕ ಸೇವೆಯನ್ನೇ ಮಾಡುತ್ತಿಲ್ಲ ಎಂದು ಭಾವಿಸಿದರೂ ನೀವು ಅವನಿಗೆ ಶರಣಾಗಿದ್ದೀರಿ. ಪ್ರಭುವು ಶರಣಾಗತವಾದ ಆತ್ಮದ ರಕ್ಷಕನು. ಅಲ್ಲದೆ ಕೃಷ್ಣನು ವೈದಿಕ ಸಂಸ್ಕೃತಿಯ ಆದರ್ಶ ಪುರುಷ ಎಂದು ನನಗೆ ತಿಳಿದಿದೆ. ಅವನು ಯಾವಾಗಲೂ ಬ್ರಾಹ್ಮಣ ಸಂಸ್ಕೃತಿಯ ಬೆಂಬಲಿಗ. ಯೋಗ್ಯರಾದ ಬ್ರಾಹ್ಮಣರಲ್ಲಿ ಬಹುದಯೆಯನ್ನು ತೋರಿಸುತ್ತಾನೆ. ನೀವು ಬಹು ಅದೃಷ್ಟವಂತರು, ಏಕೆಂದರೆ ದೇವೋತ್ತಮ ಪರಮಪುರುಷನೇ ನಿಮ್ಮ ಸ್ನೇಹಿತ. ನಿಮ್ಮಂಥವರಿಗೆ ಕೃಷ್ಣನೊಬ್ಬನೇ ಆಶ್ರಯ, ಏಕೆಂದರೆ ನೀವು ಸಂಪೂರ್ಣವಾಗಿ ಅವನಿಗೆ ಶರಣಾಗಿದ್ದೀರಿ. ನೀವು ಸಂತ ಸದೃಶ ವಿದ್ವಾಂಸ ಮತ್ತು ಸಂಪೂರ್ಣವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಿದ್ದೀರಿ. ಈ ಸ್ಥಿತಿಯಲ್ಲಿ ಕೃಷ್ಣನೊಬ್ಬನೇ ನಿಮಗೆ ಆಶ್ರಯ. ಆದುದರಿಂದ ದಯವಿಟ್ಟು ಅವನ ಬಳಿಗೆ ಹೋಗಿ. ಅವನು ಕೂಡಲೇ ನಿಮ್ಮ ಬಡತನವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ನನಗೆ ಖಂಡಿತವಾಗಿಯೂ ಗೊತ್ತು. ನೀವು ಗೃಹಸ್ಥರೂ ಹೌದು. ಆದುದರಿಂದ ಹಣವಿಲ್ಲದೆ ನೀವು ಕಷ್ಟದ ಸ್ಥಿತಿಯಲ್ಲಿದ್ದೀರಿ. ಅವನು ನಿಮ್ಮ ಸ್ಥಿತಿಯನ್ನು ಕೂಡಲೇ ಅರ್ಥ ಮಾಡಿಕೊಳ್ಳುತ್ತಾನೆ. ನೀವು ಬಹು ನೆಮ್ಮದಿಗಾಗಿ ಜೀವನ ಸಾಗಿಸುವಂತೆ ಅವನು ಸಾಕಷ್ಟು ಐಶ್ವರ್ಯಗಳನ್ನು ಕೊಡುತ್ತಾನೆ. ಈಗ ಕೃಷ್ಣನು ಭೋಜ, ವೃಷ್ಣಿ ಮತ್ತು ಅಂಧಕ ವಂಶಗಳ ರಾಜನಾಗಿದ್ದಾನೆ ಮತ್ತು ಅವನು ತನ್ನ ರಾಜಧಾನಿ ದ್ವಾರಕೆಯನ್ನು ಬಿಡುವುದೇ ಇಲ್ಲ ಎಂದು ಕೇಳಿದ್ದೇನೆ. ಅವನು ಬೇರೆಲ್ಲಿಯೂ ಹೋಗದೆ ಅಲ್ಲೇ ಇರುತ್ತಾನೆ. ಅವನು ಎಷ್ಟು ಕರುಣಾಮಯಿ ಮತ್ತು ಉದಾರಿ ಎಂದರೆ ತನಗೆ ಶರಣಾದವರಿಗೆ ಎಲ್ಲವನ್ನೂ ತನ್ನನ್ನೂ ಸಹ ಕೊಟ್ಟಿಬಿಡುತ್ತಾನೆ. ಅವನು ತನ್ನ ಭಕ್ತರಿಗೆ ತನ್ನನ್ನೇ ಕೊಟ್ಟಿಕೊಳ್ಳಲು ಸಿದ್ಧನಿರುವಾಗ ಒಂದಿಷ್ಟು ಪ್ರಾಪಂಚಿಕ ಶ್ರೀಮಂತಿಕೆಯನ್ನು ಕೊಡುವುದರಲ್ಲಿ ಆಶ್ಚರ್ಯವಿಲ್ಲ. ಭಕ್ತನು ಬಹು ಸ್ಥಿರ ಮನಸ್ಸಿನವನಾಗದಿದ್ದರೆ ಅವನು ಹೆಚ್ಚು ಪ್ರಾಪಂಚಿಕ ಐಶ್ವರ್ಯವನ್ನು ಕೊಡುವುದಿಲ್ಲ. ಆದರೆ ಭಕ್ತಿಪೂರ್ವಕ ಸೇವೆಯಲ್ಲಿ ನಿಮ್ಮ ಮನಸ್ಸು ಎಷ್ಟು ಸ್ಥಿರವಾಗಿದೆ ಎಂದು ಅವನಿಗೆ ತಿಳಿದಿದೆ. ಆದುದರಿಂದ ಜೀವನದ ಕನಿಷ್ಠ ಅಗತ್ಯಗಳಿಗಾದರೂ ನಿಮಗೆ ಒಂದಿಷ್ಟು ಪ್ರಾಪಂಚಿಕ ಸಹಾಯವನ್ನು ಮಾಡಲು ಅವನು ಹಿಂಜರಿಯುವುದಿಲ್ಲ. ಹೀಗೆ ಕುಚೇಲನ ಹೆಂಡತಿಯು ಬಹು ನಮ್ರತೆಯಿಂದ ಮತ್ತು ವಿಧೇಯತೆಯಿಂದ ಅವನು ಶ್ರೀಕೃಷ್ಣನ ಬಳಿಗೆ ಹೋಗಬೇಕೆಂದು ಮತ್ತೆ ಮತ್ತೆ ಪ್ರಾರ್ಥಿಸಿದಳು. ತಾನು ಶ್ರೀಕೃಷ್ಣನಿಂದ ಯಾವ ಪ್ರಾಪಂಚಿಕ ಲಾಭವನ್ನೂ ಬೇಡಬೇಕಾಗಿಲ್ಲ ಎಂದು ಕುಚೇಲನಿಗೆ ಎನ್ನಿಸಿತು. ಆದರೆ ತನ್ನ ಹೆಂಡತಿಯು ಮತ್ತೆ ಮತ್ತೆ ಕೇಳಿರುವುದರಿಂದ ಅವನು ಒಪ್ಪಿದನು. ಅವನು, ನಾನು ಅಲ್ಲಿಗೆ ಹೋದರೆ ಪ್ರಭುವನ್ನೇ ನೋಡಬಹುದು. ಅವನಿಂದ ಯಾವುದೇ ಪ್ರಾಪಂಚಿಕ ಲಾಭವನ್ನು ಬೇಡದಿದ್ದರೂ
ಶ್ರೇಷ್ಠ ಅವಕಾಶ ಎಂದು ಯೋಚಿಸಿದನು. ಕುಚೇಲನು ತನ್ನ ಸ್ನೇಹಿತನಿಗೆ ಏನಾದರೂ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದುದರಿಂದ ಅವನು ಕೃಷ್ಣನಿಗೆ ಕೊಡಬಹುದಾದದ್ದು ಏನಾದರೂ ಮನೆಯಲ್ಲಿದೆಯೇ ಎಂದು ಹೆಂಡತಿಯನ್ನು ಕೇಳಿದನು. ಹೆಂಡತಿಯು ಅಕ್ಕಪಕ್ಕದ ಸ್ನೇಹಿತರಿಂದ 4 ಬೊಗಸೆ ಅವಲಕ್ಕಿಯನ್ನು ಸಂಗ್ರಹಿಸಿದಳು. ಅದನ್ನು ಸಣ್ಣ ಚೌಕದಲ್ಲಿ ಕಟ್ಟಿ ಕೃಷ್ಣನಿಗೆ ಅರ್ಪಿಸಲು ಗಂಡನಿಗೆ ಕೊಟ್ಟಳು. ಇನ್ನು ಕಾಯದೆ ಬ್ರಾಹ್ಮಣನು ಉಡುಗೊರೆಯನ್ನು ತೆಗೆದುಕೊಂಡು ತನ್ನ ಪ್ರಭುವನ್ನು ಕಾಣಲು ದ್ವಾರಕೆಗೆ ಹೊರಟನು. ದ್ವಾರಕೆಗೆ ಹೋಗುವಾಗ ಅವನಿಗೆ ಕೃಷ್ಣನನ್ನು ಕಾಣುವುದು ಹೇಗೆ ಎಂದೇ ಯೋಚನೆ. ಕೃಷ್ಣನನ್ನು ಬಿಟ್ಟು ಬೇರೆ ಯೋಚನೆಯೇ ಅವನಿಗಿಲ್ಲ. ಯದುವಂಶದ ಅರಸನ ಅರಮನೆಯನ್ನು ಕಾಣುವುದು ಸುಲಭವಾಗಿರಲಿಲ್ಲ. ಆದರೆ ಅವನನ್ನು ಕಾಣಲು ಬ್ರಾಹ್ಮಣರನ್ನು ಒಳಗೆ ಬಿಡಲಾಗುತ್ತಿತ್ತು. ಕೃಷ್ಣನ ಬ್ರಾಹ್ಮಣ ಗೆಳೆಯನು ಅಲ್ಲಿಗೆ ಹೋದಾಗ ಇತರ ಬ್ರಾಹ್ಮಣರೊಂದಿಗೆ ಅವನೂ ಹಲವು ಸೈನಿಕರ ಶಿಬಿರಗಳನ್ನು ದಾಟಿ ಹೋಗಬೇಕಾಯಿತು. ಪ್ರತಿಯೊಂದು ಶಿಬಿರಗಳಲ್ಲಿ ಭಾರೀ ದೊಡ್ಡ ದೊಡ್ಡ ದ್ವಾರಗಳಿದ್ದವು ಮತ್ತು ಅವುಗಳ ಮೂಲಕ ಹಾದು ಹೋದನು. ಹೆಬ್ಬಾಗಿಲುಗಳು ಮತ್ತು ಶಿಬಿರಗಳ ನಂತರ 16,000 ಅರಮನೆಗಳಿದ್ದವು. ಇವುಗಳಲ್ಲಿ ಕೃಷ್ಣನ 16,000 ರಾಣಿಯರು ವಾಸಿಸುತ್ತಿದ್ದರು. ಬಹುವೈಭವದಿಂದ ಅಲಂಕರಿಸಿದ್ದ ಒಂದು ಅರಮನೆಯನ್ನು ಬ್ರಾಹ್ಮಣನು ಹೊಕ್ಕನು. ಸುಂದರವಾದ ಅರಮನೆಯನ್ನು ಪ್ರವೇಶಿಸುತ್ತಲೇ ಅವನಿಗೆ ಅಲೌಕಿಕ ಆನಂದದ ಸಾಗರದಲ್ಲಿ ಈಜಾಡುತ್ತಿರುವಂತೆ ಎನ್ನಿಸಿತು. ಆ ಅಲೌಕಿಕ ಸಾಗರದಲ್ಲಿ ಮುಳುಗಿ ಏಳುವಂತೆನ್ನಿಸಿತು. ಆ ಹೊತ್ತಿನಲ್ಲಿ ಕೃಷ್ಣನು ರುಕ್ಮಿಣಿಯ ಮಂಚದ ಮೇಲೆ ಕುಳಿತಿದ್ದನು. ಬ್ರಾಹ್ಮಣನು ತನ್ನ ಮನೆಗೆ ಬರುತ್ತಿದ್ದದ್ದನ್ನು ದೂರದಿಂದಲೇ ಕಂಡನು. ಅವನು ತನ್ನ ಗೆಳೆಯ ಎಂದು ಗುರುತು ಹಿಡಿದನು. ಕೂಡಲೇ ತನ್ನ ಪೀಠವನ್ನು ಬಿಟ್ಟು ಅವನನ್ನು ಬರಮಾಡಿಕೊಳ್ಳಲು ಮುಂದೆ ಬಂದ. ಅವನನ್ನು 2 ಬಾಹುಗಳಿಂದ ಅಪ್ಪಿಕೊಂಡ. ಭಗವಾನ್ ಕೃಷ್ಣನು ಸಕಲ ದಿವ್ಯಾನಂದಗಳ ಭಂಡಾರ. ಆದರೂ ಬ್ರಾಹ್ಮಣನನ್ನು ಆಲಿಂಗಿಸಿಕೊಂಡ. ಅವನಿಗೆ ಅಪಾರ ಸಂತೋಷವಾಯಿತು, ಏಕೆಂದರೆ ಅವನಿಗೆ ತನ್ನ ಪ್ರಾಣ ಸ್ನೇಹಿತನ ಭೇಟಿಯಾಯಿತು. ಕೃಷ್ಣನು ಅವನನ್ನು ತನ್ನ ಮಂಚದ ಮೇಲೆ ಕೂರಿಸಿ ಅವನಿಗೆ ಬಗೆ ಬಗೆಯ ಹಣ್ಣುಗಳನ್ನು ಪಾನೀಯಗಳನ್ನು ತಂದು ಮುಂದಿಟ್ಟ. ಪೂಜಾರ್ಹನಾದ ಅತಿಥಿಯನ್ನು ಬರಮಾಡಿಕೊಳ್ಳುವ ಯೋಗ್ಯ ವಿಧಾನ ಇದು. ಕೃಷ್ಣನದು ಪರಮ ಪರಿಶುದ್ಧತೆ. ಆದರೆ ಅವನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದರಿಂದ ಆತನು ಬ್ರಾಹ್ಮಣನ ಪಾದಗಳನ್ನು ತೊಳೆದು ತನ್ನ ಪರಿಶುದ್ಧತೆಗಾಗಿ ನೀರನ್ನು ತಲೆಗೆ ಪ್ರೋಕ್ಷಿಸಿಕೊಂಡನು. ಅನಂತರ ಬ್ರಾಹ್ಮಣನ ದೇಹಕ್ಕೆ ಶ್ರೀಗಂಧವನ್ನು ಲೇಪಿಸಿದ. ಹಲವು ಬಗೆಯ ಧೂಪಗಳನ್ನು ಇರಿಸಿದ ಮತ್ತು ದೀಪಗಳ ಆರತಿಯನ್ನು ಬೆಳಗಿದ. ಹೀಗೆ ಅವನು ಉಚಿತ ರೀತಿಯಲ್ಲಿ ಸ್ವಾಗತಿಸಿ ಬ್ರಾಹ್ಮಣನು ಹಣ್ಣು ಪಾನೀಯಗಳನ್ನು ಸ್ವೀಕರಿಸಿದ ನಂತರ ಕೃಷ್ಣನು, ಪ್ರೀತಿಯ ಗೆಳೆಯ, ನೀನು ಬಂದಿದ್ದು ನನ್ನ ಸೌಭಾಗ್ಯ ಎಂದನು. ಬಹುಬಡವನಾದ ಬ್ರಾಹ್ಮಣನು ಒಳ್ಳೆಯ ಉಡುಪನ್ನೂ ಧರಿಸಿಲ್ಲ. ಅವನ ಬಟ್ಟೆಗಳು ಹರಿದು ಹೋಗಿ ಕೊಳಕಾಗಿದ್ದವು. ಅವನ ದೇಹವು ಕೃಶವಾಗಿದ್ದಿತ್ತು. ಅವನು ಅಷ್ಟೇನೂ ಸ್ವಚ್ಛವಾಗಿದ್ದಂತೆ ಕಾಣಿಸುತ್ತಿರಲಿಲ್ಲ. ದೇಹವು ಬಡವಾಗಿದ್ದುದರಿಂದ ಮೂಳೆಗಳು ಎದ್ದು ಕಾಣುತ್ತಿದ್ದವು. ಸಿರಿದೇವಿಯಾದ ರುಕ್ಮಿಣಿಯೇ ಸ್ವತಃ ಅವನಿಗೆ ಗಾಳಿ ಹಾಕಲಾರಂಭಿಸಿದಳು. ಅರಮನೆಯ ಇತರ ಸ್ತ್ರೀಯರಿಗೆ ಕೃಷ್ಣನು ಈ ಬ್ರಾಹ್ಮಣನನ್ನು ಸ್ವಾಗತಿಸಿದ ರೀತಿಯನ್ನು ಕಂಡು ಆಶ್ಚರ್ಯವಾಯಿತು. ಈ ಬ್ರಾಹ್ಮಣನನ್ನು ಎಷ್ಟು ಸಂಭ್ರಮದಿಂದ ಕೃಷ್ಣನು ಬರಮಾಡಿಕೊಂಡ ಎಂದು ಅಚ್ಚರಿಪಟ್ಟರು. ಬಡವನಾದ, ಅಷ್ಟೇನೂ ಸ್ವಚ್ಛನಾಗಿಲ್ಲದ, ಬಡ ಉಡುಪನ್ನು ಧರಿಸಿದ್ದ ಈ ಬ್ರಾಹ್ಮಣನನ್ನು ತಾನೇ ಕೃಷ್ಣನು ಸ್ವಾಗತಿಸಿರುವುದು ಹೇಗೆ ಎಂದು ಆಶ್ಚರ್ಯವಾಯಿತು. ಆದರೆ ಈ ಬ್ರಾಹ್ಮಣನು ಸಾಮಾನ್ಯ ಜೀವನಲ್ಲ ಎಂದು ಅರ್ಥವಾಯಿತು. ಅವನು ಮಹಾಪುಣ್ಯ ಕಾರ್ಯಗಳನ್ನು ಮಾಡಿದ್ದಿರಬೇಕು. ಇಲ್ಲವಾದರೆ ಸಿರಿದೇವಿಯ ಪತಿಯಾದ ಕೃಷ್ಣನು ಅವನನ್ನು ಇಷ್ಟೊಂದು ಉಪಚರಿಸುತ್ತಿರಲಿಲ್ಲ ಎಂದೂ ಅರ್ಥವಾಯಿತು. ಬ್ರಾಹ್ಮಣನನ್ನು ಕೃಷ್ಣನು ಮಂಚದ ಮೇಲೆಯೇ ಕುಳ್ಳಿರಿಸಿದ್ದರಿಂದ ಅವರು ಇನ್ನೂ ಬೆರಗಾದರು. ತನ್ನ ಅಣ್ಣ ಬಲರಾಮನನ್ನು ಆಲಂಗಿಸಿದಂತೆಯೇ ಕೃಷ್ಣನು ಅವನನ್ನು ಆಲಂಗಿಸಿರುವುದರಿಂದ ಅವರಿಗೆ ಇನ್ನೂ ಆಶ್ಚರ್ಯವಾಯಿತು. ಏಕೆಂದರೆ ಕೃಷ್ಣನು ಬಲರಾಮ ಮತ್ತು ರುಕ್ಮಿಣಿಯರನ್ನು ಮಾತ್ರ ಆಲಂಗಿಸುತ್ತಿದ್ದನು, ಬೇರೆ ಯಾರನ್ನೂ ಆಲಂಗಿಸುತ್ತಿರಲಿಲ್ಲ. ಬ್ರಾಹ್ಮಣನನ್ನು ಪ್ರೀತಿಯಿಂದ ಸ್ವಾಗತಿಸಿ ಮಂಚದ ಮೇಲೆ ಕುಳ್ಳಿರಿಸಿ ಕೃಷ್ಣನು ಹೀಗೆ ಹೇಳಿದನು: ಪ್ರೀತಿಯ ಬ್ರಾಹ್ಮಣ ಗೆಳೆಯ, ನೀನು ಬಹುಜಾಣ ವ್ಯಕ್ತಿ. ಧಾರ್ಮಿಕ ಜೀವನದ ತತ್ವಗಳನ್ನು ನೀನು ಚೆನ್ನಾಗಿ ಬಲ್ಲೆ.
ನಮ್ಮ ಗುರುವಿನ ಮನೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರಿಗೆ ಸೂಕ್ತವಾದ ಗುರುದಕ್ಷಿಣೆಯನ್ನು ಸಲ್ಲಿಸಿದ್ದಿ ಎಂದು ನನ್ನ ಭಾವನೆ. ನೀನು ಮನೆಗೆ ಹಿಂತಿರುಗಿ ಯೋಗ್ಯ ಪತ್ನಿಯನ್ನು ಮದುವೆಯಾಗಿರಬೇಕು. ಮೊದಲಿನಿಂದಲೂ ನಿನಗೆ ಪ್ರಾಪಂಚಿಕ ಮನೋಧರ್ಮವಿಲ್ಲ. ಪ್ರಾಪಂಚಿಕ ಸಂಪತ್ತನ್ನು ನೀನು ಬಯಸಲಿಲ್ಲ. ಆದುದರಿಂದ ನಿನಗೆ ಹಣದ ಅಗತ್ಯವಿದೆ ಎಂದು ನನಗೆ ತಿಳಿದಿದೆ. ಈ ಭೌತಿಕ ಜಗತ್ತಿನಲ್ಲಿ ಪ್ರಾಪಂಚಿಕ ಸಂಪತ್ತಿಗೆ ಮೋಹ ಪಡೆದವರು ಬಹುವಿರಳ. ಅಂತಹ ಮೋಹಿತರಿಗೆ ಹಣವನ್ನು ಕೂಡಿಡುವುದರಲ್ಲಿ ಮತ್ತು ಇಂದ್ರಿಯ ಸುಖದ ಸಂಪತ್ತಿನಲ್ಲಿ ಆಸಕ್ತಿ ಇರುವುದಿಲ್ಲ. ಅವರಲ್ಲಿ ಕೆಲವರು ಆದರ್ಶ ಗೃಹಸ್ಥನು ಹೇಗಿರುತ್ತಾನೆ ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಹಣವನ್ನು ಸಂಗ್ರಹಿಸುವುದನ್ನು ಕಾಣುತ್ತೇವೆ. ಹಣದ ಸರಿಯಾದ ವಿತರಣೆ ಆದರ್ಶ ಗೃಹಸ್ಥನಿಗೆ ಎಷ್ಟು ಯೋಗ್ಯವಾದದ್ದು, ಹಾಗೆಯೇ ಅವನು ಹೇಗೆ ಶ್ರೇಷ್ಠ ಭಕ್ತನೂ ಆಗಿರುವುದು ಸಾಧ್ಯ ಎನ್ನುವುದು ಅವರು ತೋರಿಸಿಕೊಡುತ್ತಾರೆ. ಇಂತಹ ಆದರ್ಶ ಗೃಹಸ್ಥರು ನಾನು ತೋರಿಸಿದ ಮಾರ್ಗದಲ್ಲಿಯೇ ನಡೆಯುತ್ತಾರೆ ಎಂದು ಭಾವಿಸಬೇಕು. ಪ್ರೀತಿಯ ಬ್ರಾಹ್ಮಣ, ನಾನು ನೀನು ಗುರುಗಳ ಆಶ್ರಮದಲ್ಲಿ ಒಟ್ಟಿಗೆ ಕಳೆದ ವಿದ್ಯಾಭ್ಯಾಸದ ದಿನಗಳು ನಿನಗೆ ನೆನಪಿದೆ ಎಂದು ಭಾವಿಸಿದ್ದೇನೆ. ವಾಸ್ತವವಾಗಿ ನಿನಗೂ ನನಗೂ ಜೀವನದಲ್ಲಿ ಬಂದ ವಿದ್ಯೆಯನ್ನೆಲ್ಲ ನಾವು ನಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಪಡೆದೆವು. ಕೃಷ್ಣನು ತನ್ನ ಬ್ರಾಹ್ಮಣ ಸ್ನೇಹಿತನಾದ ಕುಚೇಲನೊಂದಿಗೆ ಮಾತನ್ನು ಹೀಗೆ ಮುಂದುವರಿಸಿದನು. ಪ್ರಿಯ ಸ್ನೇಹಿತ, ನಾವು ವಿದ್ಯಾರ್ಥಿಗಳಾಗಿದ್ದ ದಿನಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳ ನೆನಪು ನಿನಗಿದೆ ಎಂದುಕೊಂಡಿದ್ದೇನೆ. ಗುರುಪತ್ನಿಯ ಅಪ್ಪಣೆಯಂತೆ ಕಾಡಿನಿಂದ ಸೌದೆಯನ್ನು ತರಲು ನಾವು ಹೋದ ನೆನಪು ನಿನಗಿರಬೇಕು. ನಾವು ಒಣಗಿದ ಸೌದೆಯನ್ನು ಸಂಗ್ರಹಿಸುತ್ತಿದ್ದಾಗ ಆಕಸ್ಮಿಕವಾಗಿ ದಟ್ಟ ಕಾಡನ್ನು ಪ್ರವೇಶಿಸಿ ದಾರಿ ತಪ್ಪಿದೆವು. ಅನಿರೀಕ್ಷಿತವಾಗಿ ಧೂಳೆಬ್ಬಿಸುವ ಸುಂಟರ ಗಾಳಿಯು ಬೀಸಿತು. ಆಕಾಶದಲ್ಲಿ ಮೋಡಗಳು ಮತ್ತು ಸಿಡಿಲು ಕಾಣಿಸಿಕೊಂಡವು. ಗುಡುಗಿನ ಸ್ಫೋಟಕ ಶಬ್ದವು ಕೇಳಲಾರಂಭವಾಯಿತು. ಸೂರ್ಯನು ಮುಳುಗಿದನು. ನಾವು ಕತ್ತಲಾದ ಕಾಡಿನಲ್ಲಿ ದಾರಿ ತಪ್ಪಿದೆವು. ಅನಂತರ ಧಾರಾಕಾರವಾಗಿ ಮಳೆ ಸುರಿಯಿತು. ಭೂಮಿಯ ಮೇಲೆಲ್ಲ ನೀರು ಹರಿಯುತ್ತಿದ್ದು ಗುರುಗಳ ಆಶ್ರಮಕ್ಕೆ ಹಿಂತಿರುಗಲು ನಮಗೆ ದಾರಿಯು ಕಾಣದಾಯಿತು. ಆ ಧಾರಾಕಾರ ಮಳೆಯು ನಿನಗೆ ನೆನಪಿರಬಹುದು. ವಾಸ್ತವವಾಗಿ ಅದು ಮಳೆಯಲ್ಲ, ಒಂದು ಬಗೆಯ ಪ್ರಳಯವೇ. ಧೂಳಿನ ಮಾರುತ ಮತ್ತು ವಿಪರೀತ ಮಳೆಯಿಂದಾಗಿ ನಮಗೆ ಬಹು ನೋವಾಯಿತು. ಎತ್ತ ತಿರುಗಿದರೂ ದಿಗ್ಭ್ರಾಂತರಾದೆವು. ಈ ಅತ್ಯಂತ ಸಂಕಟದ ಸ್ಥಿತಿಯಲ್ಲಿ ನಾವು ಇಬ್ಬರೂ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಕಾಡಿನಿಂದ ಹೊರಕ್ಕೆ ದಾರಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದೆವು. ಇಡೀ ರಾತ್ರಿಯನ್ನು ಹೀಗೆ ಕಳೆದೆವು. ಅರುಣೋದಯವಾದಾಗ ನಮ್ಮ ಗುರುದೇವರಿಗೆ ನಾವು ಆಶ್ರಮದಲ್ಲಿ ಇರದಿದ್ದ ಸಂಗತಿಯು ತಿಳಿಯಿತು. ನಮ್ಮನ್ನು ಹುಡುಕಲು ಇತರ ಶಿಷ್ಯರನ್ನು ಕಳುಹಿಸಿಕೊಟ್ಟರು. ಅವರೂ ಶಿಷ್ಯರೊಂದಿಗೆ ಬಂದರು. ಕಾಡಿನಲ್ಲಿ ನಾವಿದ್ದ ಸ್ಥಳಕ್ಕೆ ಬಂದಾಗ ನಮ್ಮ ಸಂಕಟವನ್ನು ಕಂಡರು. ಬಹುಕರುಣೆಯಿಂದ ಗುರುದೇವರು ಹೀಗೆ ಹೇಳಿದರು: ಪ್ರಿಯ ಹುಡುಗರೇ, ನನಗಾಗಿ ನೀವು ಇಷ್ಟೊಂದು ಕಷ್ಟವನ್ನು ಪಟ್ಟಿರುವುದು ಆಶ್ಚರ್ಯಕರ. ಪ್ರತಿಯೊಬ್ಬನೂ ಮೊದಲು ತನ್ನ ದೇಹ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾನೆ. ಆದರೆ ನೀವು ಎಷ್ಟು ಒಳ್ಳೆಯವರು ಮತ್ತು ಗುರುನಿಷ್ಠರು ಎಂದರೆ ದೇಹದ ನೆಮ್ಮದಿಗೆ ಗಮನ ಕೊಡದೆ ನನಗಾಗಿ ಇಷ್ಟು ಶ್ರಮ ವಹಿಸಿದಿರಿ. ನಿಮ್ಮಂತಹ ನಿಜವಾದ ವಿದ್ಯಾರ್ಥಿಗಳು ಗುರುವಿನ ತೃಪ್ತಿಗಾಗಿ ಯಾವ ಕಷ್ಟವನ್ನಾದರೂ ಸಹಿಸುತ್ತಾರೆ ಎಂದು ಕಂಡು ನನಗೆ ಬಹಳ ಸಂತೋಷವಾಯಿತು. ನಿಜವಾದ ವಿದ್ಯಾರ್ಥಿಯು ತನ್ನ ಗುರುವಿನ ಋಣವನ್ನು ತೀರಿಸುವುದು ಈ ರೀತಿಯಲ್ಲಿ: ಗುರುವಿನ ಸೇವೆಗೆ ತನ್ನ ಜೀವನವನ್ನು ಮುಡಿಪಾಗಿಸುವುದು ಶಿಷ್ಯನ ಕರ್ತವ್ಯ. ದ್ವಿಜೋತ್ತಮರೇ, ನಿಮ್ಮ ಕಾರ್ಯದಿಂದ ನನಗೆ ಬಹಳ ಸಂತೋಷವಾಗಿದೆ. ನಿಮ್ಮನ್ನು ಆಶೀರ್ವದಿಸುತ್ತೇನೆ. ನಿಮ್ಮ ಬಯಕೆಗಳು ಆಕಾಂಕ್ಷೆಗಳೆಲ್ಲ ಕೈಗೂಡಲಿ. ನನ್ನಿಂದ ನೀವು ಕಲಿತ ವೇದವಿದ್ಯೆ ಎಲ್ಲ ಸದಾ ನಿಮ್ಮ ನೆನಪಿನಲ್ಲಿರಲಿ. ಇದರಿಂದ ಪ್ರತಿಕ್ಷಣವೂ ನೀವು ವೇದಗಳ ಉಪದೇಶವನ್ನು ನೆನಪಿನಲ್ಲಿಟ್ಟು ಕಷ್ಟವಿಲ್ಲದೆ ಅವುಗಳ ಆದೇಶವನ್ನು ಹೇಳಲು ಸಾಧ್ಯವಾಗುತ್ತದೆ. ಹೀಗೆ ನಿಮಗೆ ಈ ಬದುಕಿನಲ್ಲಾಗಲಿ ಮುಂದಿನ ಬದುಕಿನಲ್ಲಾಗಲಿ ನಿರಾಸೆಯಾಗುವುದಿಲ್ಲ. ಕೃಷ್ಣನು ಮಾತನ್ನು ಮುಂದುವರಿಸಿ, ಪ್ರಿಯ ಮಿತ್ರ, ನಮ್ಮ ಗುರುಗಳ ಆಶ್ರಮದಲ್ಲಿ ನಾವಿದ್ದಾಗ ಇಂತಹ ಅನೇಕ ಘಟನೆಗಳು ನಡೆದದ್ದು ನಿನಗೆ ನೆನಪಿನಲ್ಲಿರಬಹುದು. ಗುರುವಿನ ಆಶೀರ್ವಾದವಿಲ್ಲದೆ ಯಾರೂ ಸುಖವಾಗಿರಲು ಸಾಧ್ಯವಿಲ್ಲ ಎಂದು ಈಗ ನಾವಿಬ್ಬರೂ ಅರ್ಥ ಮಾಡಿಕೊಳ್ಳಬಲ್ಲೆವು. ಗುರುವಿನ ಕೃಪೆಯಿಂದ, ಅವರ ಆಶೀರ್ವಾದದಿಂದ ಮನುಷ್ಯರು ಶಾಂತಿ ಮತ್ತು ಸಮೃದ್ಧಿಗಳನ್ನು ಸಾಧಿಸಬಲ್ಲ ಮತ್ತು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬಹುದು ಎಂದು ಹೇಳಿದ. ಈ ಮಾತುಗಳನ್ನು ಕೇಳಿ ಕುಚೇಲನು ಹೀಗೆ ಉತ್ತರ ಹೇಳಿದನು: ಪ್ರಿಯ ಕೃಷ್ಣ, ನೀನು ಪರಮಪ್ರಭು, ಎಲ್ಲರ ಪರಮಗುರು.
ಗುರುಗಳ ಮನೆಯಲ್ಲಿ ನಿನ್ನೊಡನೆ ಇರುವ ಭಾಗ್ಯವು ನನಗೆ ದೊರೆತಿದ್ದರಿಂದ ನಾನು ಮಾಡಬೇಕಾದ ವೇದೋಕ್ತ ಕರ್ತವ್ಯಗಳು ಯಾವುವೂ ಇಲ್ಲ ಎಂದು ನನಗೆ ತೋರುತ್ತದೆ. ಪ್ರಿಯ ಪ್ರಭುವೆ, ಆರ್ಥಿಕ ಸಮೃದ್ಧಿ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿಯೂ ಸೇರಿದಂತೆ ಮನುಷ್ಯ ಜೀವನದ ಪರಿಪೂರ್ಣತೆಗೆ ಅಗತ್ಯವಾದ ವೇದಗಳ ಪ್ರಾರ್ಥನೆಗಳು, ವಿದ್ಯುಕ್ತ ಉತ್ಸವಗಳು, ಧಾರ್ಮಿಕ ಕಾರ್ಯಗಳು ಮತ್ತು ಅಗತ್ಯವಾದ ಉಳಿದೆಲ್ಲದಕ್ಕೂ ಒಂದೇ ಮೂಲ, ಪರಮಪುರುಷನಾದ ನೀನು. ಬದುಕಿನ ವಿವಿಧ ಪ್ರಕ್ರಿಯೆಗಳೆಲ್ಲದರ ಪರಮ ಗುರಿಯೂ ಒಂದೇ, ಅದು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವು ನಿನ್ನ ದಿವ್ಯ ರೂಪದ ಬೇರೆ ಬೇರೆ ಭಾಗಗಳು. ಆದರೂ ನೀನು ವಿದ್ಯಾರ್ಥಿಯ ಪಾತ್ರವನ್ನು ವಹಿಸಿದೆ ಮತ್ತು ನಮ್ಮೊಡನೆ ಗುರುಗಳ ಮನೆಯಲ್ಲಿ ವಾಸ ಮಾಡಿದೆ. ಹೀಗೆಂದರೆ ಎಲ್ಲ ಲೀಲೆಗಳನ್ನು ನಿನ್ನ ಸಂತೋಷಕ್ಕಾಗಿಯೇ ನಡೆಸಿದೆ ಎಂದು ಅರ್ಥ. ಇಲ್ಲವಾದರೆ ನೀನು ಮನುಷ್ಯನ ಪಾತ್ರವನ್ನು ವಹಿಸುವ ಅಗತ್ಯವೇ ಇರಲಿಲ್ಲ. ದೇವೋತ್ತಮ ಪರಮಪುರುಷನು, ಎಲ್ಲ ಜೀವಿಗಳ ಪರಮಾತ್ಮನೂ ಆದ ಕೃಷ್ಣನಿಗೆ ಪ್ರತಿಯೊಬ್ಬರ ಹೃದಯದ ಭಾವನೆಗಳು ತಿಳಿದಿರುತ್ತವೆ. ತನ್ನ ಭಕ್ತರ ಸಂಕಟವನ್ನು ಪರಿಹರಿಸುವುದರಲ್ಲಿ ಕೃಷ್ಣನಿಗೆ ವಿಶೇಷ ಕಾಳಜಿ. ಪರಿಶುದ್ಧ ಭಕ್ತರಿಗೆ ಅವನೊಬ್ಬನೇ ಆಶ್ರಯ. ಕೃಷ್ಣನು ಬಹುಹೊತ್ತು ಸುಧಾಮ ವಿಪ್ರನೊಂದಿಗೆ ತಾವು ಒಟ್ಟಿಗೆ ಕಳೆದ ದಿನಗಳ ವಿಷಯವಾಗಿ ಮಾತನಾಡುತ್ತಿದ್ದನು. ಅನಂತರ ಬಹುಕಾಲದ ಸ್ನೇಹಿತನ ಸಹವಾಸವನ್ನು ಸವಿಯಲು ಅವನು ನಸುನಗುತ್ತಾ ಹೀಗೆಂದನು: ಪ್ರಿಯ ಗೆಳೆಯ, ನೀನು ನನಗಾಗಿ ಏನು ತಂದಿದ್ದೀಯಾ? ನಿನ್ನ ಹೆಂಡತಿಯು ನನಗಾಗಿ ರುಚಿಯಾದ ತಿಂಡಿಗಳನ್ನು ಕಳಿಸಿದ್ದಾಳೆಯೇ? ತನ್ನ ಸ್ನೇಹಿತನೊಡನೆ ಮಾತನಾಡುತ್ತಾ ಕೃಷ್ಣನು ಅಪಾರ ಪ್ರೀತಿಯಿಂದ ನಸುನಗುತ್ತಾ ಅವನನ್ನು ನೋಡುತ್ತಿದ್ದನು. ಅವನು ಮುಂದುವರಿದು, ಪ್ರಿಯ ಗೆಳೆಯ, ನೀನು ನಿನ್ನ ಮನೆಯಿಂದ ನನಗಾಗಿ ಏನಾದರೂ ಉಡುಗೊರೆಯನ್ನು ತಂದಿರಲೇಬೇಕು ಎಂದನು. ಕೃಷ್ಣನು ತಿನ್ನುವುದಕ್ಕೆ ಯೋಗ್ಯವಲ್ಲದ ಯಹಕಶ್ಚಿತ್ ಅವಲಕ್ಕಿಯನ್ನು ಕೊಡಲು ತಂದಿದ್ದ ಸುಧಾಮನು ಹಿಂಜರಿಯುತ್ತಿದ್ದಾನೆ ಎಂದು ಕೃಷ್ಣನಿಗೆ ತಿಳಿಯಿತು. ಸುಧಾಮ ವಿಪ್ರನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರಭುವು ಹೀಗೆಂದನು: ಪ್ರಿಯ ಗೆಳೆಯ, ಖಂಡಿತವಾಗಿಯೂ ನನಗೆ ಯಾವುದರ ಅಗತ್ಯವೂ ಇಲ್ಲ. ಆದರೆ ನನ್ನ ಭಕ್ತನು ಅಲ್ಪ ಕಾಣಿಕೆಯನ್ನಾದರೂ ಪ್ರೀತಿಯಿಂದ ತೆಗೆದುಕೊಂಡು ಬಂದರೆ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಭಕ್ತನಲ್ಲದ ಮನುಷ್ಯನು ಬಹು ಮೌಲಿಕವಾದ ವಸ್ತುವನ್ನು ಅರ್ಪಿಸಿದರೂ ಅವುಗಳನ್ನು ನಾನು ಸ್ವೀಕರಿಸುವುದಿಲ್ಲ. ಭಕ್ತಿ ಮತ್ತು ಪ್ರೀತಿಯಿಂದ ಅರ್ಪಿಸಿದ ವಸ್ತುಗಳನ್ನು ಮಾತ್ರ ನಾನು ಸ್ವೀಕರಿಸುತ್ತೇನೆ. ಇಲ್ಲವಾದರೆ ಅವು ಎಷ್ಟು ಬೆಲೆ ಬಾಳುತ್ತಿದ್ದರೂ ನಾನು ಅವುಗಳನ್ನು ತೆಗೆದುಕೊಳ್ಳುವುದಿಲ್ಲ. ನಿರ್ಮಲ ಮನಸ್ಸಿನ ನನ್ನ ಭಕ್ತನು ಒಂದು ಹೂವು, ಒಂದು ಎಲೆಯ ಸಣ್ಣ ತುಂಡು, ಒಂದಿಷ್ಟು ನೀರು ಅಲ್ಲದೆ ಅಲ್ಪ ವಸ್ತುವನ್ನಾದರೂ ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ತಂದುಕೊಟ್ಟರೆ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುವುದು ಮಾತ್ರವಲ್ಲ, ಬಹು ಸಂತೋಷದಿಂದ ತಿನ್ನುತ್ತೇನೆ. ಸುಧಾಮ ವಿಪ್ರನು ಮನೆಯಿಂದ ತಂದಿದ್ದ ಅವಲಕ್ಕಿಯನ್ನು ತಾನು ಸಂತೋಷದಿಂದ ಸ್ವೀಕರಿಸುವುದಾಗಿ ಕೃಷ್ಣನು ಆಶ್ವಾಸನೆಯನ್ನು ನೀಡಿದರೂ ಬಹು ಸಂಕೋಚಪಟ್ಟುಕೊಂಡ ಸುಧಾಮನು ಅದನ್ನು ಪ್ರಭುವಿಗೆ ಕೊಡಲು ಹಿಂಜರಿದನು. ಕೃಷ್ಣನಿಗೆ ಇಂಥ ಕ್ಷುದ್ರ ಪದಾರ್ಥವನ್ನು ನಾನು ಹೇಗೆ ಕೊಡಲಿ ಎಂದು ಯೋಚಿಸಿ ಅವನು ತಲೆ ತಗ್ಗಿಸಿದನು. ಪರಮಾತ್ಮನಾದ ಕೃಷ್ಣನಿಗೆ ಪ್ರತಿಯೊಬ್ಬರ ಹೃದಯದಲ್ಲಿನ ಭಾವನೆಗಳು ತಿಳಿಯುತ್ತವೆ. ಅವನಿಗೆ ಪ್ರತಿಯೊಬ್ಬರ ಸಂಕಲ್ಪ ಮತ್ತು ಪ್ರತಿಯೊಬ್ಬರ ಅಗತ್ಯತೆಗಳು ತಿಳಿದಿರುತ್ತವೆ. ಆದುದರಿಂದ ಅವನಿಗೆ ಸುಧಾಮ ವಿಪ್ರನು ತನ್ನ ಬಳಿಗೆ ಏಕೆ ಬಂದಿರುವನು ಎನ್ನುವುದೂ ತಿಳಿದಿತ್ತು. ಕಡು ದಾರಿದ್ರ್ಯದಿಂದ ಕಷ್ಟಪಟ್ಟು ತನ್ನ ಹೆಂಡತಿಯ ವಿನಂತಿಯಂತೆ ಅವನು ಬಂದಿದ್ದ ಎನ್ನುವುದೂ ತಿಳಿದಿತ್ತು. ಸುಧಾಮನನ್ನು ತನ್ನ ಬಹುಪ್ರೀತಿಯ ಗೆಳೆಯನೆಂದು ಭಾವಿಸಿದ ಕೃಷ್ಣನು ಪ್ರಾಪಂಚಿಕ ಲಾಭದ ಆಸೆಯ ಲೇಪವಿಲ್ಲದ ಸ್ನೇಹಿತ ಅವನು ಎಂದು ಅರ್ಥ ಮಾಡಿಕೊಂಡಿದ್ದ. ಕೃಷ್ಣನು, ಸುಧಾಮನು ನನ್ನಿಂದ ಏನನ್ನೂ ಬೇಡಲು ಬಂದಿಲ್ಲ, ಆದರೆ ತನ್ನ ಹೆಂಡತಿಯ ಪ್ರಾರ್ಥನೆಯನ್ನು ಮನ್ನಿಸಿ ಅವಳನ್ನು ಸಂತೋಷವಾಗಿಡುವುದಕ್ಕಾಗಿಯೇ ಬಂದಿದ್ದಾನೆ ಎಂದು ಯೋಚಿಸಿದ. ಆದುದರಿಂದ ಕೃಷ್ಣನು ಸ್ವರ್ಗಲೋಕದ ಅರಸನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಷ್ಟು ಶ್ರೀಮಂತಿಕೆಯನ್ನು ಸುಧಾಮನಿಗೆ ಕೊಡಲು ನಿರ್ಧರಿಸಿದ. ಅನಂತರ ಅವನು ಬಡಬ್ರಾಹ್ಮಣನ ಹೆಗಲಿನಿಂದ ಜೋತು ಬಿದ್ದಿದ್ದ ಅವಲಕ್ಕಿಯ ಪೊಟ್ಟಣವನ್ನು ಕಿತ್ತುಕೊಂಡನು. ಅದನ್ನು ಸುಧಾಮನು ತನ್ನ ಶಲ್ಯದ ಒಂದು ಮೂಲೆಯಲ್ಲಿ ಕಟ್ಟಿದ್ದನು. ಕೃಷ್ಣನು, ಏನಿದು ಪ್ರಿಯ ಸ್ನೇಹಿತ, ನೀನು ನನಗಾಗಿ ಸೊಗಸಾದ ರುಚಿಯಾದ ಅವಲಕ್ಕಿಯನ್ನು ತಂದಿದ್ದೀಯೇ ಎಂದನು.
ಇಷ್ಟು ಅವಲಕ್ಕಿಯು ನನ್ನನ್ನು ಮಾತ್ರವಲ್ಲ, ಇಡೀ ಸೃಷ್ಟಿಯನ್ನು ತೃಪ್ತಿಪಡಿಸುತ್ತದೆ ಎಂದು ನನಗೆ ತೋರುತ್ತದೆ ಎಂದು ಹೇಳಿ ಸುಧಾಮನಿಗೆ ಪ್ರೋತ್ಸಾಹ ಕೊಟ್ಟನು. ಎಲ್ಲದರ ಮೂಲವು ಕೃಷ್ಣನೇ, ಆದ್ದರಿಂದ ಅವನು ಇಡೀ ಸೃಷ್ಟಿಯ ಬೇರು ಎಂದು ಇಲ್ಲಿ ಅರ್ಥವಾಗುತ್ತದೆ. ಮರದ ಬೇರಿಗೆ ನೀರನ್ನು ಹಾಕಿದರೆ ಅದು ಮರದ ಪ್ರತಿಯೊಂದು ಭಾಗಕ್ಕೂ ಹೋಗುತ್ತದೆ. ಹಾಗೆಯೇ ಕೃಷ್ಣನಿಗೆ ಏನನ್ನು ಅರ್ಪಿಸಿದರೂ ಅಥವಾ ಅವನಿಗಾಗಿ ಏನನ್ನು ಮಾಡಿದರೂ ಅದು ಪ್ರತಿಯೊಬ್ಬರ ಅತ್ಯಂತ ಹೆಚ್ಚು ಒಳಿತಿಗಾಗಿ ಎಂದು ಭಾವಿಸಬೇಕು. ಏಕೆಂದರೆ ಇಂತಹ ಕಾಣಿಕೆಯು ಲಾಭವು ಇಡೀ ಸೃಷ್ಟಿಯಲ್ಲಿ ಹಂಚಿ ಹೋಗುತ್ತದೆ. ಕೃಷ್ಣನಲ್ಲಿರುವ ಪ್ರೀತಿಯು ಎಲ್ಲ ಜೀವಿಗಳಲ್ಲಿಯೂ ಹಂಚಿ ಹೋಗುತ್ತದೆ. ಕೃಷ್ಣನು ಸುಧಾಮ ವಿಪ್ರನೊಂದಿಗೆ ಮಾತನಾಡುತ್ತಾ ಅವನ ಗಂಟಿನಿಂದ ಒಂದು ಹಿಡಿ ಅವಲಕ್ಕಿಯನ್ನು ತಿಂದನು. ಅವನು ಎರಡನೆಯ ಹಿಡಿಯನ್ನು ತಿನ್ನುವುದರಲ್ಲಿದ್ದಾಗ ಸಿರಿದೇವಿಯಾದ ರುಕ್ಮಿಣಿಯು ಸ್ವತಃ ಅವನ ಕೈಯನ್ನು ಹಿಡಿದುಕೊಂಡು ಅವನನ್ನು ತಡೆದಳು. ಕೃಷ್ಣನ ಕೈಯನ್ನು ಸ್ಪರ್ಶಿಸಿ ರುಕ್ಮಿಣಿಯು, ಪ್ರಿಯಪ್ರಭುವೇ, ಈ ಒಂದು ಹಿಡಿ ಅವಲಕ್ಕಿಯು ಇದನ್ನು ಕೊಟ್ಟವನನ್ನು ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಶ್ರೀಮಂತನನ್ನಾಗಿ ಮಾಡುತ್ತದೆ. ಪ್ರಿಯಪ್ರಭುವೇ, ನಿನ್ನ ಭಕ್ತರಲ್ಲಿ ನಿನ್ನ ಕರುಣೆ ಎಷ್ಟೆಂದರೆ ಈ ಒಂದು ಹಿಡಿ ಅವಲಕ್ಕಿಯು ನಿನಗೆ ಬಹು ಸಂತೋಷವನ್ನು ಕೊಡುತ್ತದೆ. ನಿನ್ನ ಸಂತೋಷವು ಭಕ್ತನಿಗೆ ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಶ್ರೀಮಂತಿಕೆಯ ಭರವಸೆಯನ್ನು ಕೊಡುತ್ತದೆ ಎಂದಳು. ಕೃಷ್ಣನಿಗೆ ಪ್ರೀತಿ ಭಕ್ತಿಗಳಿಂದ ಭಕ್ತನು ಆಹಾರವನ್ನು ಸಮರ್ಪಿಸಿ ಕೃಷ್ಣನು ಸಂತೋಷಪಟ್ಟು ಅದನ್ನು ಸ್ವೀಕರಿಸಿದಾಗ ಸಿರಿದೇವಿಯಾದ ರುಕ್ಮಿಣಿಯು ಅಷ್ಟು ಆಭಾರಿಯಾಗುತ್ತಾಳೆ ಎಂದರೆ ಭಕ್ತನ ಮನೆಯನ್ನು ಪ್ರಪಂಚದ ಅತ್ಯಂತ ಶ್ರೀಮಂತ ಮನೆಯನ್ನಾಗಿ ಮಾಡಲು ಅವಳೇ ಅಲ್ಲಿಗೆ ಹೋಗಬೇಕಾಗುತ್ತದೆ. ನಾರಾಯಣನಿಗೆ ಸಮೃದ್ಧಿಯಾಗಿ ನೈವೇದ್ಯವನ್ನು ಮಾಡಿದರೆ ಸಿರಿದೇವಿಯಾದ ಲಕ್ಷ್ಮಿಯು ತಂತಾನೇ ಅರ್ಪಿಸಿದವನ ಮನೆಯಲ್ಲಿ ಅತಿಥಿಯಾಗುತ್ತಾಳೆ ಎಂದರೆ ಅವನ ಮನೆಯು ಶ್ರೀಮಂತವಾಗುತ್ತದೆ. ಬ್ರಾಹ್ಮಣ ವಿದ್ವಾಂಸನಾದ ಸುಧಾಮನು ಆ ರಾತ್ರಿಯನ್ನು ಕೃಷ್ಣನ ಮನೆಯಲ್ಲಿ ಕಳೆದನು. ಅಲ್ಲಿದ್ದಾಗ ಅವನಿಗೆ ತಾನು ವೈಕುಂಠ ಲೋಕದಲ್ಲಿದ್ದೇನೆ ಎನ್ನಿಸಿತು. ವಾಸ್ತವವಾಗಿ ಅವನು ವೈಕುಂಠದಲ್ಲೇ ಇದ್ದನು. ಏಕೆಂದರೆ ಆದಿನಾರಾಯಣನಾದ ಕೃಷ್ಣನು ಸಿರಿದೇವಿಯಾದ ರುಕ್ಮಿಣಿಯು ಇರುವ ಸ್ಥಳವು ಆಧ್ಯಾತ್ಮಿಕ ಲೋಕವಾದ ವೈಕುಂಠ ಲೋಕಕ್ಕಿಂತ ಭಿನ್ನವಲ್ಲ. ಬ್ರಾಹ್ಮಣ ವಿದ್ವಾಂಸನಾದ ಸುಧಾಮನು ಕೃಷ್ಣನ ಅರಮನೆಯಲ್ಲಿದ್ದಾಗ ಕೃಷ್ಣನಿಂದ ಗಣನೀಯವಾದದ್ದು ಏನೂ ದೊರೆತಂತೆ ಕಾಣಲಿಲ್ಲ. ಆದರೂ ಅವನು ಕೃಷ್ಣನಿಂದ ಏನನ್ನೂ ಬೇಡಲಿಲ್ಲ. ಮರುದಿನ ಅವನು ಮನೆಗೆ ಹೊರಟನು. ದಾರಿಯುದ್ದಕ್ಕೂ ಕೃಷ್ಣನು ತನ್ನನ್ನು ಬರಮಾಡಿಕೊಂಡ ರೀತಿಯನ್ನೇ ಕುರಿತು ಯೋಚಿಸುತ್ತಿದ್ದನು. ಹೀಗೆ ಅವನು ದಿವ್ಯಾನಂದದಲ್ಲಿ ಮೈಮರೆದನು. ಮನೆಯನ್ನು ತಲುಪುವವರೆಗೂ ಅವನು ಕೃಷ್ಣನ ರೀತಿಗಳನ್ನೇ ಸ್ಮರಿಸಿಕೊಳ್ಳುತ್ತಿದ್ದನು. ಪ್ರಭುವನ್ನು ನೋಡಿರುವುದರಿಂದ ಅವನಿಗೆ ಬಹು ಸಂತೋಷವಾಗಿತ್ತು. ಬ್ರಾಹ್ಮಣನು ಹೀಗೆ ಯೋಚಿಸಿದನು, ಬ್ರಾಹ್ಮಣರಲ್ಲಿ ಬಹು ವಿಶ್ವಾಸವಿರುವ ಕೃಷ್ಣನನ್ನು ನೋಡುವುದೇ ಒಂದು ಸಂತೋಷ. ಬ್ರಾಹ್ಮಣ ಸಂಸ್ಕೃತಿ ಎಂದರೆ ಅವನಿಗೆ ಎಷ್ಟೊಂದು ಪ್ರೀತಿ. ಅವನೇ ಪರಬ್ರಹ್ಮನು. ಆದರೂ ಅವನು ಬ್ರಾಹ್ಮಣರಲ್ಲಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಾನೆ. ಅವನು ಸಿರಿದೇವಿಯನ್ನು ಬಿಟ್ಟು ಬೇರೆ ಯಾರನ್ನೂ ತನ್ನ ಎದೆಗೆ ಆಲಂಗಿಸಿಕೊಳ್ಳುವುದಿಲ್ಲ. ಆದರೂ ಅವನಿಗೆ ಬ್ರಾಹ್ಮಣರು ಎಂದರೆ ಎಷ್ಟು ಗೌರವ ಎಂದರೆ ನನ್ನಂತಹ ಬಡ ಬ್ರಾಹ್ಮಣನನ್ನು ಎದೆಗೆ ಆಲಂಗಿಸಿಕೊಂಡನು. ಬಡಪಾಪಿ ಬ್ರಾಹ್ಮಣನಾದ ನನಗೂ ಸಿರಿದೇವಿಯ ಏಕೈಕ ಆಶ್ರಯವಾದ ಈ ಪರಮಪ್ರಭು ಶ್ರೀಕೃಷ್ಣನಿಗೂ ಎಲ್ಲಿಯ ಹೋಲಿಕೆ. ಆದರೂ ನಾನು ಬ್ರಾಹ್ಮಣನಾದದ್ದರಿಂದ ಹೃತ್ಪೂರ್ವಕವಾದ ಸಂತೋಷದಿಂದ ತನ್ನ ಎರಡೂ ದಿವ್ಯ ಬಾಹುಗಳಿಂದ ನನ್ನನ್ನು ಆಲಂಗಿಸಿದನು. ಕೃಷ್ಣನು ನನ್ನಲ್ಲಿ ಎಷ್ಟು ಕರುಣೆಯನ್ನು ತೋರಿಸಿದನೆಂದರೆ ಸಿರಿದೇವಿಯು ಮಲಗಿಕೊಳ್ಳುವ ಮಂಚದ ಮೇಲೆಯೇ ನನ್ನನ್ನು ಕೂರಿಸಿದನು. ನನ್ನನ್ನು ಸ್ವಂತ ಸೋದರನಂತೆಯೇ ಕಂಡನು. ಅವನು ನನಗೆ ಮಾಡಿದ ಉಪಕಾರವನ್ನು ನಾನು ಯಾವ ರೀತಿಯಲ್ಲಿ ಮೆಚ್ಚಿಕೊಳ್ಳಲಿ? ನನಗೆ ಆಯಾಸವಾದಾಗ ಸಿರಿದೇವಿಯಾದ ಶ್ರೀಮತಿ ರುಕ್ಮಿಣಿಯು ತಾನೇ ಸ್ವತಃ ಕೈಯಲ್ಲಿ ಚಾಮರವನ್ನು ಹಿಡಿದು ಗಾಳಿಯನ್ನು ಹಾಕಲು ಪ್ರಾರಂಭಿಸಿದಳು. ಕೃಷ್ಣನ ಪ್ರಥಮ ಪತ್ನಿಯಾಗಿ ಅವಳು ತನ್ನ ಉನ್ನತ ಸ್ಥಾನವನ್ನು ಪರಿಗಣಿಸಲೇ ಇಲ್ಲ. ದೇವೋತ್ತಮ ಪರಮಪುರುಷನೇ, ಬ್ರಾಹ್ಮಣರಲ್ಲಿ ಅವನಿಗಿರುವ ಪೂಜ್ಯ ಭಾವದಿಂದ ನನ್ನ ಸೇವೆಯನ್ನು ಮಾಡಿದನು. ನನ್ನ ಕಾಲುಗಳನ್ನು ಒತ್ತಿ ತನ್ನ ಕೈಗಳಿಂದಲೇ ನನಗೆ ಆಹಾರವನ್ನು ಕೊಟ್ಟು ಅವನು ನನ್ನನ್ನು ಪೂಜಿಸಿದಂತೆಯೇ ಆಯಿತು. ಸ್ವರ್ಗಲೋಕಗಳಿಗೆ ಏರಬೇಕೆಂದು ಬಯಸಿ ಅಥವಾ ಮುಕ್ತಿಯನ್ನು ಬಯಸಿ ಇಲ್ಲವೇ
ಪ್ರಾಪಂಚಿಕ ಶ್ರೀಮಂತಿಕೆಯನ್ನಾಗಲಿ ಪರಿಪೂರ್ಣ ಯೋಗಶಕ್ತಿಯನ್ನಾಗಲಿ ಬಯಸಿ ವಿಶ್ವದಲ್ಲಿ ಪ್ರತಿಯೊಬ್ಬರೂ ಕೃಷ್ಣನ ಚರಣಕಮಲಗಳನ್ನು ಪೂಜಿಸುತ್ತಾರೆ. ಆದರೂ ಪ್ರಭು ನನ್ನ ವಿಷಯದಲ್ಲಿ ಎಷ್ಟು ಕರುಣೆಯನ್ನು ತೋರಿಸಿದನೆಂದರೆ ನನಗೆ ಒಂದು ಕಾಸನ್ನೂ ಕೊಡಲಿಲ್ಲ. ಅತಿ ಬಡವನಾದ ನನಗೆ ಸ್ವಲ್ಪ ಹಣ ಬಂದರೆ ಅಹಂಕಾರ ಬಂದು ಪ್ರಾಪಂಚಿಕ ಸಂಪತ್ತಿನ ಹುಚ್ಚು ಹಿಡಿದು ಅವನನ್ನು ಮರೆತು ಬಿಡಬಹುದು ಎಂದು ಅವನಿಗೆ ಗೊತ್ತು. ಬ್ರಾಹ್ಮಣ ಸುಧಾಮನ ಮಾತು ಸರಿಯಾದದ್ದು. ಬಡವನಾಗಿದ್ದು ಪ್ರಾಪಂಚಿಕ ಸಂಪತ್ತಿಗಾಗಿ ಪ್ರಭುವಿನ ವರವನ್ನು ಬೇಡಿ ಹೋಗೋ ಪ್ರಾಪಂಚಿಕ ಶ್ರೀಮಂತನಾದ ಸಾಮಾನ್ಯ ಮನುಷ್ಯನು ಕೂಡಲೇ ಪ್ರಭು ತನಗೆ ಮಾಡಿದ ಉಪಕಾರವನ್ನು ಮರೆತು ಬಿಡುತ್ತಾನೆ. ಆದುದರಿಂದಲೇ ಭಕ್ತನನ್ನು ಪರಿಶೀಲಿಸಿದ ಅನಂತರವೇ ಪ್ರಭು ಶ್ರೀಮಂತಿಕೆಯನ್ನು ಅನುಗ್ರಹಿಸುತ್ತಾನೆ. ನವಶಿಷ್ಯನಾದ ಭಕ್ತನು ಬಹುಶ್ರದ್ಧೆಯಿಂದ ಪ್ರಭುವಿನ ಸೇವೆಯನ್ನು ಮಾಡಿ ಪ್ರಾಪಂಚಿಕ ಸಂಪತ್ತನ್ನು ಬಯಸಿದರೆ ಪ್ರಭುವು ಅದು ಅವನಿಗೆ ದೊರೆಯದಂತೆ ಮಾಡುತ್ತಾನೆ. ಹೀಗೆ ಯೋಚಿಸುತ್ತಾ ಬ್ರಾಹ್ಮಣ ವಿದ್ವಾಂಸನು ತನ್ನ ಮನೆಯನ್ನು ತಲುಪಿದನು. ಅಲ್ಲಿ ಎಲ್ಲವೂ ಅಚ್ಚರಿಗೊಳಿಸುವಂತೆ ಬದಲಾದದ್ದನ್ನು ಕಂಡನು. ಅವನ ಗುಡಿಸಲಿನ ಬದಲು ಬಹು ಬೆಲೆ ಬಾಳುವ ರತ್ನಗಳು ಮತ್ತು ಆಭರಣಗಳಿಂದ ಮಾಡಿದ ಅರಮನೆಗಳಿದ್ದವು. ಬಹುಬೆಲೆ ಬಾಳುವ ರತ್ನಗಳು ಮತ್ತು ಆಭರಣಗಳಿಂದ ಮಾಡಿದ ಅರಮನೆಗಳಿದ್ದವು. ರತ್ನಗಳು, ಆಭರಣಗಳು ಸೂರ್ಯನಂತೆ, ಚಂದ್ರನಂತೆ ಮತ್ತು ಅಗ್ನಿಯ ಕಿರಣಗಳಂತೆ ಹೊಳೆಯುತ್ತಿದ್ದವು. ದೊಡ್ಡ ಅರಮನೆಗಳು ಇದ್ದದ್ದು ಮಾತ್ರವಲ್ಲ, ಅವುಗಳ ಮಧ್ಯೆ ಸುಂದರವಾಗಿ ಅಲಂಕೃತವಾದ ಉಪವನಗಳಿದ್ದವು. ಅವುಗಳಲ್ಲಿ ಸ್ಫುರದ್ರೂಪಿಗಳಾದ ಸ್ತ್ರೀ ಪುರುಷರು ಓಡಾಡುತ್ತಿದ್ದರು. ಆ ಉಪವನಗಳಲ್ಲಿ ಕಮಲದ ಹೂವುಗಳು ತುಂಬಿದ್ದ ಸುಂದರವಾದ ಕೊಳಗಳಿದ್ದವು ಮತ್ತು ಹಲವು ವರ್ಣಗಳ ಪಕ್ಷಿಗಳ ಗುಂಪುಗಳಿದ್ದವು. ಎಲ್ಲರೂ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದರು. ತನ್ನ ಪತಿಯು ಬಂದನೆಂಬ ಸುದ್ದಿಯನ್ನು ಕೇಳಿ ಬ್ರಾಹ್ಮಣನ ಪತ್ನಿಗೆ ಬಹು ಸಂತೋಷವಾಯಿತು. ಆತುರವಾಗಿ ಅರಮನೆಯಿಂದ ಹೊರಕ್ಕೆ ಬಂದಳು. ಬ್ರಾಹ್ಮಣನ ಪತ್ನಿಯು ಎಷ್ಟು ಸುಂದರವಾಗಿದ್ದಳೆಂದರೆ ಅವನನ್ನು ಸ್ವಾಗತಿಸಲು ಸಿರಿದೇವಿಯೇ ಬಂದಂತಿತ್ತು. ಗಂಡನನ್ನು ತನ್ನೆದುರಿಗೆ ಕಾಣುತ್ತಲೇ ಅವಳ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದವು. ಅವಳ ಕಂಠವು ಬಿಗಿದು ಗಂಡನೊಡನೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಹರ್ಷೋನ್ಮಾದದಲ್ಲಿ ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಬಹುಪ್ರೇಮದಿಂದ ಅವಳು ಅವನಿಗೆ ತಲೆಬಾಗಿದಳು. ಅವನನ್ನು ಆಲಂಗಿಸಿಕೊಳ್ಳಬೇಕೆಂದು ಯೋಚಿಸಿದಳು. ಬಂಗಾರದ ಹಾರ ಮತ್ತು ಆಭರಣವನ್ನು ಧರಿಸಿ ಅವಳು ಅಲಂಕೃತಳಾಗಿದ್ದಳು. ಸೇವಕಿಯರ ಮಧ್ಯೆ ನಿಂತಿದ್ದಳು. ಅವಳು ವಿಮಾನದಿಂದ ಇಳಿಯುತ್ತಿದ್ದಂತೆ ದೇವತೆಯಂತೆ ಕಂಡಳು. ತನ್ನ ಹೆಂಡತಿಯು ಇಷ್ಟು ಸುಂದರಿಯಾಗಿರುವುದನ್ನು ಕಂಡು ಬ್ರಾಹ್ಮಣನಿಗೆ ಆಶ್ಚರ್ಯವಾಯಿತು. ಒಂದು ಮಾತನ್ನೂ ಆಡದೆ ಬಹು ಪ್ರೀತಿಯಿಂದ ತನ್ನ ಪತ್ನಿಯೊಡನೆ ಅರಮನೆಯನ್ನು ಪ್ರವೇಶಿಸಿದನು. ಅರಮನೆಯನ್ನು ಬ್ರಾಹ್ಮಣನ ಪ್ರವೇಶಿಸಿದಾಗ ಅದು ಮನೆಯಂತಿರದೆ ಸ್ವರ್ಗದ ಅರಸನ ಮನೆಯಂತೆ ಇದ್ದುದನ್ನು ಕಂಡನು. ರತ್ನಾಭರಣಗಳಿಂದ ಖಚಿತವಾದ ಸ್ತಂಭಗಳಿಂದ ಅರಮನೆಯು ಆವೃತ್ತವಾಗಿತ್ತು. ಮಂಚಗಳನ್ನು ದಂತದಿಂದ ಮಾಡಲಾಗಿತ್ತು. ಚಿನ್ನ ಮತ್ತು ಆಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಹಾಸಿಗೆಯು ಹಾಲಿನ ನೊರೆಯಷ್ಟು ಬೆಳ್ಳಗಿತ್ತು. ಕಮಲದ ಹೂವಿನಷ್ಟು ಮೃದುವಾಗಿತ್ತು. ಬಂಗಾರದ ಕಂಬಿಗಳಿಂದ ಚಾಮರಗಳು ಇಳಿಬಿದ್ದಿದ್ದವು. ಕಮಲದ ಹೂವಿನಂತೆ ಮೃದುವಾಗಿದ್ದ ಸುಪ್ಪತ್ತಿಗೆಗಳಿದ್ದ ಚಿನ್ನದ ಸಿಂಹಾಸನಗಳಿದ್ದವು. ಹಲವಾರು ಎಡೆಗಳಲ್ಲಿ ಸುತ್ತಲೂ ಮುತ್ತಿನ ಕುಚ್ಚಗಳಿದ್ದ ಮಖಮಲ್ ಮತ್ತು ರೇಷ್ಮೆಗಳ ಮೇಲ್ಚಪ್ಪರಗಳಿದ್ದವು. ಆ ಕಟ್ಟಡವು ಬಹು ಸೊಗಸಾದ ಮತ್ತು ಪಾರದರ್ಶಕವಾದ ಅಮೃತಶಿಲೆಯ ಅಸ್ಥಿಭಾರದ ಮೇಲೆ ನಿಂತಿತ್ತು. ಅರಮನೆಯಲ್ಲಿದ್ದ ಸ್ತ್ರೀಯರೆಲ್ಲ ಬೆಲೆಬಾಳುವ ಒಡವೆಗಳಿಂದ ಮಾಡಿದ ದೀಪಗಳನ್ನು ಕೊಂಡೊಯ್ಯುತ್ತಿದ್ದರು. ಜ್ಯೋತಿಗಳು, ಒಡವೆಗಳು ಸೇರಿ ಆಶ್ಚರ್ಯಕರವಾಗುವಷ್ಟು ಪ್ರಕಾಶಮಾನವಾದ ಬೆಳಕು ಉಂಟಾಗಿತ್ತು. ತನ್ನ ಸ್ಥಿತಿಯು ಬದಲಾಗಿ ಶ್ರೀಮಂತಿಕೆಯು ಲಭ್ಯವಾದುದನ್ನು ಕಂಡು ಇದ್ದಕ್ಕಿದ್ದಂತೆ ಆದ ಈ ಬದಲಾವಣೆಗೆ ಕಾರಣವು ಬ್ರಾಹ್ಮಣನಿಗೆ ತಿಳಿಯಲಿಲ್ಲ. ಬಹು ಗಂಭೀರವಾಗಿ ಇದು ಹೇಗೆ ಆಯಿತು ಎಂದು ಚಿಂತಿಸಲು ಪ್ರಾರಂಭಿಸಿದನು. ಅವನು ಹೀಗೆ ಯೋಚಿಸಿದನು: ನನ್ನ ಜೀವನದ ಪ್ರಾರಂಭದಿಂದ ನಾನು ದಟ್ಟ ದಾರಿದ್ರ್ಯದಲ್ಲಿಯೇ ಇದ್ದೇನೆ. ಹೀಗಿರುವಾಗ ಇಂತಹ ಅಪಾರ ಶ್ರೀಮಂತಿಕೆಯು ಇದ್ದಕ್ಕಿದ್ದಂತೆ ಹೇಗೆ ಲಭ್ಯವಾಯಿತು? ಯದುವಂಶ ತಿಲಕನಾದ ನನ್ನ ಸ್ನೇಹಿತ ಕೃಷ್ಣನ ಕೃಪಾಕಟಾಕ್ಷವಲ್ಲದೆ ಬೇರೆ ಯಾವ ಕಾರಣವೂ ನನಗೆ ಹೊಳೆಯುವುದಿಲ್ಲ. ನಿಶ್ಚಿತವಾಗಿಯೂ ಇವು ಕೃಷ್ಣನ ಅವ್ಯಾಜ ಕರುಣೆಯ ಉಡುಗೊರೆಗಳು. ಪ್ರಭುವು ಸ್ವಯಂ ರೂಪನು.
ಸಿರಿದೇವಿಯ ಪತಿಯು. ಆದುದರಿಂದ ಅವನಿಗೆ ಸದಾ 6 ಶ್ರೀಮಂತಿಕೆಗಳು ಸಂಪೂರ್ಣವಾಗಿರುತ್ತವೆ. ಅವನು ತನ್ನ ಭಕ್ತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಭಕ್ತನ ಆಸೆಗಳನ್ನು ಸಮೃದ್ಧವಾಗಿ ಪೂರೈಸಬಲ್ಲ. ಇಲ್ಲಿ ನಡೆದಿರುವುದೆಲ್ಲ ನನ್ನ ಸ್ನೇಹಿತ ಕೃಷ್ಣನು ಮಾಡಿದ್ದು. ಶ್ಯಾಮಸುಂದರನಾದ ನನ್ನ ಗೆಳೆಯ ಕೃಷ್ಣನು ಸಮುದ್ರವನ್ನೇ ನೀರಿನಿಂದ ತುಂಬಿಬಿಡಬಲ್ಲ ಅಂತ ಉದಾರನಾದವನು. ಹಗಲಿನಲ್ಲಿ ರೈತನಿಗೆ ತೊಂದರೆಯಾಗದಂತೆ ಮೇಘವು ಅವನನ್ನು ತೃಪ್ತಿಪಡಿಸಲು ರಾತ್ರಿ ವಿಪುಲವಾಗಿ ಮಳೆಯನ್ನು ತರುತ್ತದೆ. ಆದರೂ ಕೃಷಿಕನು ಬೆಳಿಗ್ಗೆ ಎದ್ದಾಗ ಮಳೆ ಸಾಲದು ಎಂದುಕೊಳ್ಳುತ್ತಾನೆ. ಹಾಗೆಯೇ ಪ್ರಭು ಪ್ರತಿಯೊಬ್ಬನ ಅಪೇಕ್ಷೆಯನ್ನು ಅವನ ಸ್ಥಾನಕ್ಕೆ ತಕ್ಕಂತೆ ನಡೆಸಿಕೊಡುತ್ತಾನೆ. ಆದರೂ ಕೃಷ್ಣ ಪ್ರಜ್ಞೆ ಇಲ್ಲದಿರುವವನು ಪ್ರಭುವಿನ ಈ ಎಲ್ಲ ಕೊಡುಗೆಗಳು ಸಾಲವು ಎಂದು ಭಾವಿಸುತ್ತಾನೆ. ಇದಕ್ಕೆ ಪ್ರತಿಯಾಗಿ ಭಕ್ತನು ಪ್ರಭುವಿಗೆ ಪ್ರೀತಿಯಿಂದ ಅಲ್ಪವನ್ನು ಕೊಟ್ಟರೂ ಪ್ರಭುವು ಅದು ಬಹು ದೊಡ್ಡ ಮತ್ತು ಬೆಲೆಬಾಳುವ ಉಡುಗೊರೆ ಎಂದು ಭಾವಿಸುತ್ತಾನೆ. ಇದಕ್ಕೆ ನಾನೇ ಒಳ್ಳೆಯ ಉದಾಹರಣೆ. ನಾನು ಅವನಿಗೆ ಒಂದಿಷ್ಟು ಅವಲಕ್ಕಿಯನ್ನು ಮಾತ್ರ ಕೊಟ್ಟೆ. ಪ್ರತಿಯಾಗಿ ಅವನು ಸ್ವರ್ಗದ ಅರಸನ ಶ್ರೀಮಂತಿಕೆಯನ್ನು ಮೀರಿಸುವಂಥ ಸಂಪತ್ತನ್ನು ಕೊಟ್ಟಿದ್ದಾನೆ. ಭಕ್ತನು ಪ್ರಭುವಿಗೆ ಕೊಡುವುದು ವಾಸ್ತವವಾಗಿ ಪ್ರಭುವಿಗೆ ಬೇಕಾಗಿರುವುದಲ್ಲ, ಅವನು ಸ್ವಯಂಪೂರ್ಣನು. ಭಕ್ತನು ಪ್ರಭುವಿಗೆ ಏನನ್ನಾದರೂ ಸಮರ್ಪಿಸಿದರೆ ಅದು ಅವನಿಗೇ ಒಳ್ಳೆಯದನ್ನು ಮಾಡುತ್ತದೆ. ಏಕೆಂದರೆ ಭಕ್ತನು ಪ್ರಭುವಿಗೆ ಕೊಟ್ಟದ್ದು ಲಕ್ಷಗಟ್ಟಲೆ ಪ್ರಮಾಣದಲ್ಲಿ ಹಿಂತಿರುಗಿ ಬರುತ್ತದೆ. ಪ್ರಭುವಿಗೆ ಏನನ್ನಾದರೂ ಸಮರ್ಪಿಸಿದವನಿಗೆ ನಷ್ಟವಾಗುವುದಿಲ್ಲ, ಲಕ್ಷಾಂತರದಷ್ಟು ಪ್ರಮಾಣದಲ್ಲಿ ಹಿಂದಕ್ಕೆ ಬರುತ್ತದೆ. ಕೃಷ್ಣನಿಗೆ ಅತ್ಯಂತ ಕೃತಜ್ಞನಾಗಿ ಬ್ರಾಹ್ಮಣನು ಹೀಗೆ ಯೋಚಿಸಿದನು: ನನಗೆ ಕೃಷ್ಣನ ಮೈತ್ರಿ ಇರಲಿ, ನಾನು ಅವನ ಸೇವೆಯಲ್ಲಿ ನಿರತನಾಗುವಂತೆ ಆಗಲಿ ಮತ್ತು ಜನ್ಮ ಜನ್ಮಗಳಲ್ಲಿಯೂ ಸಂಪೂರ್ಣವಾಗಿ ಅವನಿಗೆ ಶರಣಾಗುವಂತೆ ಆಗಲಿ ಎಂದು ಪ್ರಾರ್ಥಿಸುತ್ತೇನೆ. ಅವನ ಸೇವೆಯನ್ನು ನಾನು ಮರೆಯಬಾರದು ಎಂಬ ಒಂದೇ ಆಸೆ ನನ್ನದು. ಅವನ ಪರಿಶುದ್ಧ ಭಕ್ತರ ಸಹವಾಸವೊಂದೇ ನನಗೆ ಬೇಕಾದದ್ದು. ನನ್ನ ಮನಸ್ಸು ಮತ್ತು ಎಲ್ಲ ಚಟುವಟಿಕೆಗಳು ಅವನ ಸೇವೆಯಲ್ಲಿ ನಿರತವಾಗಲಿ. ಜನನರಹಿತನಾದ ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ ಅನೇಕ ಮಹಾಪುರುಷರು ಅತಿ ಶ್ರೀಮಂತಿಕೆಯಿಂದ ತಮ್ಮ ಸ್ಥಾನಗಳಿಂದ ಉರುಳಿದ್ದಾರೆ ಎನ್ನುವುದು ತಿಳಿದಿದೆ. ಆದುದರಿಂದಲೇ ಭಕ್ತನು ಅವನಿಂದ ಶ್ರೀಮಂತಿಕೆಯನ್ನು ಬೇಡಿದರೂ ಕೆಲವೊಮ್ಮೆ ಪ್ರಭುವು ಅದನ್ನು ಕೊಡುವುದಿಲ್ಲ. ತನ್ನ ಭಕ್ತರ ವಿಷಯದಲ್ಲಿ ಅವನು ಬಹು ಜಾಗರೂಕನಾಗಿರುತ್ತಾನೆ. ಭಕ್ತಿಪೂರ್ವಕ ಸೇವೆಯಲ್ಲಿ ಇನ್ನೂ ಅಪ್ರಬುದ್ಧನಾದ ಭಕ್ತನಿಗೆ ಅಧಿಕ ಶ್ರೀಮಂತಿಕೆಯು ದೊರೆತರೆ ಭೌತಿಕ ಜಗತ್ತಿನಲ್ಲಿರುವ ಕಾರಣದಿಂದ ಅವನು ತನ್ನ ಸ್ಥಾನದಿಂದ ಪತನಗೊಳ್ಳಬಹುದು. ಆದುದರಿಂದ ಪ್ರಭುವು ಅವನಿಗೆ ಶ್ರೀಮಂತಿಕೆಯನ್ನು ನೀಡುವುದಿಲ್ಲ. ತನ್ನ ಭಕ್ತರ ವಿಷಯದಲ್ಲಿ ಪ್ರಭುವಿಗಿರುವ ನಿಷ್ಕಾರಣ ಕರುಣೆಗೆ ಇದೊಂದೇ ನಿದರ್ಶನ. ಭಕ್ತನು ಬೀಳಬಾರದು ಎನ್ನುವುದೇ ಅವನ ಮೊದಲನೆಯ ಕಾಳಜಿ. ಮಗನು ಇನ್ನೂ ಅಪ್ರಬುದ್ಧನಾದಾಗ ಅವನ ಕೈಗೆ ಹೆಚ್ಚು ಹಣವನ್ನು ಕೊಡದೆ ಅವನು ದೊಡ್ಡವನಾಗಿ ಹಣವನ್ನು ಹೇಗೆ ವೆಚ್ಚ ಮಾಡಬೇಕೆಂದು ತಿಳಿದುಕೊಂಡಾಗ ಅವನಿಗೆ ಇಡೀ ಭಂಡಾರವನ್ನೇ ಕೊಡುವ ತಂದೆಯಂತೆ ಕೃಷ್ಣನು. ಹೀಗೆ ಬ್ರಾಹ್ಮಣ ವಿದ್ವಾಂಸನು ಪ್ರಭು ತನಗೆ ನೀಡಿದ ಶ್ರೀಮಂತಿಕೆಗಳನ್ನು ತನ್ನ ಮಿತಿಮೀರಿದ ಇಂದ್ರಿಯ ತೃಪ್ತಿಗೆ ಬಳಸಬಾರದು, ಪ್ರಭುವಿನ ಸೇವೆಗೆ ಬಳಸಬೇಕು ಎಂದು ನಿಶ್ಚಯಿಸಿದನು. ಹೊಸದಾಗಿ ಲಭ್ಯವಾದ ಶ್ರೀಮಂತಿಕೆಯನ್ನು ಅವನು ಸ್ವೀಕರಿಸಿದನು. ಆದರೆ ಇಂದ್ರಿಯ ತೃಪ್ತಿಗಾಗಿ ಆಸೆ ಪಡದೆ ವೈರಾಗ್ಯದ ಮನೋಧರ್ಮದಿಂದಲೇ ಸ್ವೀಕರಿಸಿದನು. ಶ್ರೀಮಂತಿಕೆಯು ಎಲ್ಲ ಸೌಲಭ್ಯವನ್ನು ಪ್ರಭುವಿನ ಪ್ರಸಾದವೆಂದು ಸ್ವೀಕರಿಸುತ್ತಾ ತನ್ನ ಹೆಂಡತಿಯೊಡನೆ ಶಾಂತವಾಗಿ ಬಾಳಿದನು. ಅವನು ಬಗೆ ಬಗೆಯಾದ ಭಕ್ಷ್ಯ ಭೋಜನಗಳನ್ನು ಮೊದಲು ಪ್ರಭುವಿಗೆ ಅರ್ಪಿಸಿ ಅನಂತರ ಪ್ರಸಾದವೆಂದು ಸವಿಯುತ್ತಿದ್ದನು. ಹಾಗೆಯೇ ಭಗವಂತನ ಕೃಪೆಯಿಂದ ನಮಗೆ ಭೌತಿಕ ಶ್ರೀಮಂತಿಕೆ, ಕೀರ್ತಿ, ಅಧಿಕಾರ, ವಿದ್ಯೆ ಮತ್ತು ಸೌಂದರ್ಯ ಇಂತಹ ಶ್ರೀಮಂತಿಕೆಗಳು ಬಂದರೆ ಅವೆಲ್ಲವೂ ಭಗವಂತನ ಕೊಡುಗೆಗಳು. ಅವನ್ನು ಭಗವಂತನ ಸೇವೆಗಾಗಿ ಬಳಸಬೇಕು, ನಮ್ಮ ಇಂದ್ರಿಯ ತೃಪ್ತಿಗಲ್ಲ ಎಂದು ಭಾವಿಸುವುದು ನಮ್ಮ ಕರ್ತವ್ಯ. ಬ್ರಾಹ್ಮಣ ವಿದ್ವಾಂಸನು ಇದೇ ಸ್ಥಿತಿಯಲ್ಲಿ ಮುಂದುವರಿದನು. ಆದುದರಿಂದ ಅಧಿಕ ಶ್ರೀಮಂತಿಕೆಯಿಂದ ಕೆಡುವುದರ ಬದಲು ದಿನದಿನಕ್ಕೆ ಕೃಷ್ಣನಲ್ಲಿ ಅವನ ಪ್ರೀತಿ ಆದರಗಳು ಹೆಚ್ಚುತ್ತಾ ಹೋದವು. ಭೌತಿಕ ಶ್ರೀಮಂತಿಕೆಯು ಅದನ್ನು ಬಳಸುವ ಉದ್ದೇಶಕ್ಕೆ ಅನುಗುಣವಾಗಿ ಅವನತಿಗೆ ಕಾರಣವಾಗಬಹುದು
ಅಥವಾ ಉನ್ನತಿಗೆ ಕಾರಣವಾಗಬಹುದು. ಶ್ರೀಮಂತಿಕೆಯನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸಿದರೆ ಅದು ಅವನತಿಗೆ ಕಾರಣವಾಗುತ್ತದೆ. ಪ್ರಭು ಸೇವೆಗಾಗಿ ಬಳಸಿದರೆ ಉನ್ನತಿಗೆ ಕಾರಣವಾಗುತ್ತದೆ. ಕೃಷ್ಣನು ಅಜೇಯನಾದರೂ ತನ್ನ ಭಕ್ತರಿಗೆ ಸೋಲಲು ಕೃಷ್ಣನು ಒಪ್ಪಿಕೊಳ್ಳುತ್ತಾನೆ ಎಂದು ಸುಧಾಮ ವಿಪ್ರನಿಗೆ ಅರ್ಥವಾಯಿತು. ಕೃಷ್ಣನು ತನ್ನ ವಿಷಯದಲ್ಲಿ ಎಷ್ಟು ಕೃಪೆಯನ್ನು ತೋರಿಸಿದ ಎನ್ನುವುದು ಅವನಿಗೆ ಅರಿವಾಯಿತು. ಆದುದರಿಂದ ಅವನು ಸದಾ ಕೃಷ್ಣನನ್ನೇ ಕುರಿತು ಧ್ಯಾನಿಸುತ್ತಾ ಯೋಗ ಸಮಾಧಿಯಲ್ಲಿ ಇರುತ್ತಿದ್ದನು. ಕೃಷ್ಣನೊಡನೆ ಸದಾಕಾಲವೂ ಇದ್ದ ಈ ಸಹವಾಸದಿಂದ ಅವನ ಹೃದಯದಲ್ಲಿ ಉಳಿದಿದ್ದ ಭೌತಿಕ ಕಲ್ಮಶದ ಕತ್ತಲೆಯು ಸಂಪೂರ್ಣವಾಗಿ ಮಾಯವಾಯಿತು. ಸ್ವಲ್ಪ ಕಾಲದಲ್ಲಿಯೇ ಅವನು ಆಧ್ಯಾತ್ಮಿಕ ರಾಜ್ಯಕ್ಕೆ ಹೋದನು. ಬದುಕಿನ ಪರಿಪೂರ್ಣತೆಯ ಘಟ್ಟಕ್ಕೆ ಬಂದ ಎಲ್ಲ ಸಾಧು ಸಂತರ ಗುರಿಯೂ ಇದೆ. ಸುಧಾಮ ವಿಪ್ರ ಮತ್ತು ಕೃಷ್ಣರ ಈ ಚರಿತ್ರೆಯನ್ನು ಕೇಳಿದವರೆಲ್ಲ ಸುಧಾಮನಂತಹ ಭಕ್ತರಲ್ಲಿ ಕೃಷ್ಣನಿಗೆ ಎಷ್ಟು ಪ್ರೀತಿ ಇರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳುತ್ತಾರೆ. ಆದುದರಿಂದ ಈ ಚರಿತ್ರೆಯನ್ನು ಕೇಳಿದವರೆಲ್ಲ ಸುಧಾಮ ವಿಪ್ರನಂತೆ ಯೋಗ್ಯರಾಗುತ್ತಾರೆ. ಅವರು